ಪಡುಬಿದ್ರಿಯಲ್ಲಿ ನಿಲ್ಲದ ಟ್ರಾಫಿಕ್ ನರಕ, ಫ್ಲೈಓವರ್ ಕನಸಿಗೆ ಅದೆಷ್ಟು ಜೀವ ಬಲಿಬೇಕು? ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 66ರ ಪ್ರಮುಖ ಕೊಂಡಿಯಾಗಿರುವ ಪಡುಬಿದ್ರಿ ಮುಖ್ಯಪೇಟೆ ಇಂದು ಸಾರ್ವಜನಿಕರಿಗೆ ಶಾಪವಾಗಿ ಪರಿಣಮಿಸಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ಮುಖ್ಯ ಜಂಕ್ಷನ್ನಲ್ಲಿ ಸಂಚಾರ ದಟ್ಟಣೆ ಮಿತಿಮೀರಿದ್ದು, ಪಾದಾಚಾರಿಗಳು ಹಾಗೂ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ವಾತಾವರಣ ನಿರ್ಮಾಣವಾಗಿದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಭಾರೀ ಜನಾಕ್ರೋಶ ವ್ಯಕ್ತವಾಗಿದೆ. ಮಂಗಳೂರು ಉಡುಪಿ ಹೆದ್ದಾರಿಯ ಜೊತೆಗೆ ಕಾರ್ಕಳಕ್ಕೆ ಹೋಗುವ ರಸ್ತೆಗಳು ಇದೇ ಪೇಟೆಯಲ್ಲಿ ಸಂಧಿಸುವುದರಿಂದ ವಾಹನಗಳ ನಿಯಂತ್ರಣ ಕಷ್ಟಕರವಾಗಿದೆ. ಇದಕ್ಕೆ ಪೂರಕವಾಗಿ ಬಹುತೇಕ ಬಸ್ಸುಗಳ ನಿಲುಗಡೆ ಹೆದ್ದಾರಿ ಮಧ್ಯೆ ಅಸ್ತವ್ಯಸ್ತವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿ ನಿಲ್ಲುತ್ತಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ರಸ್ತೆ ದಾಟಬೇಕಾದ ಆತಂಕಕಾರಿ ಸನ್ನಿವೇಶವಿದೆ. ಕಾಗದದಲ್ಲೇ ಉಳಿದ ಫ್ಲೈಓವರ್ ಯೋಜನೆ. ಪಡುಬಿದ್ರಿ ಪೇಟೆಯ ಈ ಸುಲಭ ಸಂಚಾರಕ್ಕೆ ಫ್ಲೈಓವರ್ ನಿರ್ಮಾಣವೇ ಏಕೈಕ ಶಾಶ್ವತ ಪರಿಹಾರ ಎಂದು ಸ್ಥಳೀಯರು ಬಹಳಷ್ಟು ವರ್ಷಗಳಿಂದ ಆಗ್ರಹಿಸುತ್ತಾ ಬಂದಿದ್ದಾರೆ. ನಾಯಕರ ಭರವಸೆಗಳು ಚುನಾವಣೆಗಷ್ಟೇ ಸೀಮಿತವಾಗಿದ್ದು, ಈ ಯೋಜನೆ ಮಾತ್ರ ಇಂದಿಗೂ ಕಾಗದದ ಮೇಲೆ ಉಳಿದಿದೆ. ಪ್ರತಿನಿತ್ಯ ಇಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಸರ್ವಸಾಮಾನ್ಯವಾಗಿದ್ದು, ಜನಪ್ರತಿನಿಧಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೆಷ್ಟು ಜೀವಗಳು ಬಲಿಯಾಗುವುದಕ್ಕೆ ಕಾಯುತ್ತಿದೆ ಎಂದು ಸ್ಥಳೀಯರು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಡುಬಿದ್ರಿ ಮುಖ್ಯಪೇಟೆಗೆ ಸುಸಜ್ಜಿತ ಮೇಲ್ಸೇತುವೆ ನಿರ್ಮಿಸಿ ಸಾರ್ವಜನಿಕರ ಜೀವ ರಕ್ಷಣೆಗೆ ಮುಂದಾಗಬೇಕಾಗಿದೆ.